ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸೌಜನ್ಯ ಪ್ರಕರಣದ ಮರು ತನಿಖೆಯನ್ನು ಮಾಡಬೇಕು. ಮರು ತನಿಖೆಗೆ ಆದೇಶ ಕೊಡಿ, ಆ ಪ್ರಕರಣದಲ್ಲಿ ನ್ಯಾಯ ಕೊಡಿಸಿ ಅಂತೇಳಿ ಸೌಜನ್ಯ ಅಂದರೆ ತನ್ನ ಮಗಳನ್ನು ಕಳೆದುಕೊಂಡಂಥ ಕುಸುಮಾವತಿಯವರು ತಮ್ಮ ವಕೀಲರ ಮೂಲಕ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ಇದೇ ತಿಂಗಳ ಅಂದರೆ 21ನೇ ತಾರೀಕು ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಇದು ಒಂದು ಒಳ್ಳೆಯ ಹೋರಾಟಕ್ಕೊಂದು ದೊಡ್ಡ ಬೆಳವಣಿಗೆ, ಶಕ್ತಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ವಿಚಾರಣೆ ನಡೀತು, ಆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಈಗ ಈ ಹಿಂದೆ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಬೇಕು, ಸರ್ಕಾರ ತನಿಖಾ ಸಂಸ್ಥೆಗಳು ಈ ಪ್ರಕರಣದಲ್ಲಿ ಮರು ತನಿಖೆಯನ್ನು ನಡೆಸೋದಕ್ಕೆ ನ್ಯಾಯಾಲಯ ಆದೇಶ ಕೊಡಬೇಕು ಅಂಥೇಳಿ ಸೌಜನ್ಯ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ಈ ಹಿಂದೆ ನಡೆದಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿಯನ್ನು ಪುರಸ್ಕರಿಸಿದಂತಹ ಸುಪ್ರೀಂ ಕೋರ್ಟ್ ಆ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿತ್ತು. ಪ್ರಕರಣದ ಮೊದಲ ಹಂತದ ಜಯ ಅದು. ಯಾಕೆಂದರೆ ಪ್ರಕರಣದ ಗಂಭೀರತೆಯನ್ನು ಮಾನ್ಯ ನ್ಯಾಯಾಲಯ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸೂಚನೆ ಕೊಡ್ತು. ಈ ಪ್ರಕರಣದಲ್ಲಿ ಈಗಾಗಲೇ ಒಂದಷ್ಟು ಸಾಕ್ಷಿಗಳು ನಾಶ ಆಗಿವೆ. ಸಾಕ್ಷಿದಾರರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಇನ್ನುಳಿದಿರುವ ಸಾಕ್ಷಿಗಳಾದರೂ ಉಳಿಯಲಿ, ಆ ಮೂಲಕ ಪ್ರಕರಣ ಮರುಜೀವವನ್ನು ಪಡೆಯಲಿ ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಸಾಕ್ಷಿಗಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿತ್ತು. ಆ ನಂತರ ಇವತ್ತು ವಿಚಾರಣೆ ನಡೀತು. ಈ ವಿಚಾರಣೆಯನ್ನು 21ನೇ ತಾರೀಕು, ಇದೇ ತಿಂಗಳ 21ನೇ ತಾರೀಕು ಮಂಗಳವಾರಕ್ಕೆ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಪಾಪದ ಕೊಡ ತುಂಬಬೇಕು. ಈ ದುಷ್ಕೃತ್ಯಗಳ ಸಂಗ್ರಹ ಹೆಚ್ಚಾಗಬೇಕು. ಅದು ಹೆಚ್ಚಾಗ್ತಾ ಇದೆ. ಆ ದುಷ್ಟರಿಗೆ, ದುರುಳರಿಗೆ, ಈ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪೆಸಗಿದ್ದಾರೆ ಎಲ್ಲ ಕಿಡಿಗೇಡಿಗಳಿಗೆ ಸರ್ಕಾರದ ಪಾತ್ರದಿಂದ ಹಿಡಿದು ದೊಡ್ಡ ಮಟ್ಟದ ಪಾತ್ರದವರೆಗೂ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಕೂಡ ಪ್ರಕೃತಿ, ನ್ಯಾಯಾಲಯ ಸರಿಯಾದ ಶಿಕ್ಷೆಯನ್ನು ಕೊಡುವ ದಿನಗಳು ಇನ್ನೂ ಶುರುವಾಗಿವೆ ಅಂತ ನಾವು ಭಾವಿಸಬೇಕಾಗಿದೆ. ನನಗನ್ಸುತ್ತೆ ಒಂದು ಹೋಪು, ನಾವೆಲ್ಲರೂ ಆಶಾವಾದವನ್ನು ಇಟ್ಕೊಳ್ಬೇಕು. ಈ ಪ್ರಕರಣದ ಮರು ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಡಲೇಬೇಕು. ಯಾಕೆಂದರೆ ಸತ್ಯ ಯಾವತ್ತೂ ಪ್ರಖರವಾಗಿರುತ್ತೆ. ಯಾಕೆಂದರೆ ಅಲ್ಲಿ ಅನ್ಯಾಯ ಆಗಿರೋದು ಸೌಜನ್ಯಳಿಗೆ, ಅಲ್ಲಿ ತಮ್ಮವ್ರನ್ನ ಕಳ್ಕೊಂಡಿರೋದು ಸೌಜನ್ಯ ತಾಯಿ ಕುಸುಮಾವತಿ. ಸೌಜನ್ಯ ಅನ್ನೋ ಹೆಣ್ಣು ಮಗಳು ಈ ಭೂಮಿಯಲ್ಲಿ ಹುಟ್ಟಿದ್ಲು, ಧರ್ಮಸ್ಥಳ ಭಾಗದಲ್ಲಿ ನೆಲೆಸಿದ್ಲು, ಅವಳು ವಿದ್ಯಾಭ್ಯಾಸ ಮಾಡ್ತಾಯಿದ್ಲು, ಕನಸುಗಳನ್ನು ಇಟ್ಕೊಂಡಿದ್ಲು. ಸೌಜನ್ಯ ಅನ್ನೋ ಪಾತ್ರ ಯಾವುದೇ ಕಾಲ್ಪನಿಕವಾದ ಪಾತ್ರ ಅಲ್ಲ, ಅದು ಜೀವಂತ ಪಾತ್ರ, ಅದು ಜೀವಂತ ಬದುಕಿನ ಪಾತ್ರ. ಆ ಜೀವಂತ ಪಾತ್ರವನ್ನು ಒಂದು ರೀತಿ ಕಾಲ್ಪನಿಕ ಪಾತ್ರದ ಥರ ಮಾಡಿದ್ರು ದುಷ್ಟರು ಮತ್ತು ದುರುಳರು. ತಮಗಿರುವ ಶಕ್ತಿ, ತಮಗಿರುವ ಹಣದ ಬಲ, ತಮಗಿರುವ ಎಲ್ಲ ಮದದ ಬಲದಿಂದಾಗಿ ಅದೊಂದು ಕಾಲ್ಪನಿಕ ಪಾತ್ರ ಅನ್ನೋ ರೀತಿಯಲ್ಲಿ ಬಿಂಬಿಸಿದರು. ಪ್ರಭುತ್ವವನ್ನೇ ಪರ್ಚೇಸ್ ಮಾಡಿದ್ರು, ತನಿಖಾ ಸಂಸ್ಥೆಗಳನ್ನೇ ಪರ್ಚೇಸ್ ಮಾಡಿದ್ರು. ತನಿಖಾ ಸಂಸ್ಥೆಗಳೇ ಆ ಪ್ರಕರಣವನ್ನು ನಾಶಗೊಳಿಸೋ ನೆಲೆಯಲ್ಲಿ ಪ್ರಭಾವವನ್ನು ಬೀರಿದ್ರು. ಸತ್ಯ ತಡವಾಗಿ ಆದರೂ ಮೇಲಕ್ಕೆ ಬರಬೇಕು, ಅದು ಪ್ರಜ್ವಲಿಸಬೇಕು. ಇನ್ನೊಂದು ಆಘಾತಕಾರಿ ವಿಚಾರವನ್ನು ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು ಇವತ್ತು ಒಂದು ವಿಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಅಫಿಡವಿಟ್ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಏನಾಗಿದೆ ಈ ಪ್ರಕರಣಕ್ಕೆ ಅಂತ. ಇದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ಸರ್ಕಾರ ಉತ್ತರ ಕೊಡಬೇಕು, ರಾಜ್ಯ ಸರ್ಕಾರ. ಘಟನೆ ಆಗಿರೋದೆಲ್ಲಿ? ಕರ್ನಾಟಕದ ಧರ್ಮಸ್ಥಳ ಭಾಗದಲ್ಲಿ. ಸೊ ಸರ್ಕಾರ ಸುಪ್ರೀಂ ಕೋರ್ಟ್ ಕೇಳುತ್ತೆ ಏನಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂತ ಹೇಳಿದಾಗ ಹೇಳಬೇಕು. CBI ಹೇಳಬೇಕು, ರಾಜ್ಯ ಸರ್ಕಾರ ಹೇಳಬೇಕು, ರಾಜ್ಯ ಸರ್ಕಾರದ ಗೃಹ ಇಲಾಖೆ ಹೇಳಬೇಕು. ಅವರು ಹೇಳ್ತಾರೆ ಮಟ್ಟಣ್ಣನವರು, ಇವರು ಸುಪ್ರೀಂ ಕೋರ್ಟಿಗೆ ಒಂದು ಸಲ್ಲಿಸಿರುವ ಅರ್ಜಿಯನ್ನು ನೋಡಿದ್ರೆ ಎಷ್ಟು ಆಘಾತ ಆಗುತ್ತೆ. ಇವರು
ಯಾವುದರ ಪರ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಇದು ಮರುತನಿಖೆ ಅಗತ್ಯ ಇಲ್ಲ ಅನ್ನೋ ಅರ್ಥದಲ್ಲಿ, ಇದಕ್ಕೆ ಬೇಕಾಗುವ ಮರುತನಿಖೆ ನಡೆಸುವ ಸಂಪನ್ಮೂಲ ನಮ್ಮ ಹತ್ರ ಇಲ್ಲ, ಶಕ್ತಿ ನಮ್ಮಲ್ಲಿಲ್ಲ, ದುಡ್ಡು ನಮ್ಮಲ್ಲಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಂತ. ದುಡ್ಡೇನೆ ಅವ್ರ ಅಪ್ಪಂದು ಇದು. ರಾಜ್ಯ ಸರ್ಕಾರಕ್ಕೆ ದುಡ್ಡು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಇದು ನಮ್ಮಗಳ ದುಡ್ಡು, ನಮ್ಮ ತೆರಿಗೆಯ ಹಣ. ಇವರೇನು ಸರ್ಕಾರ ನಡೆಸೋರೇನು ಇವ್ರ ಅಪ್ಪನ ದುಡ್ಡು ಅಂತ ಅಂದು ಹಾಕಲ್ಲ. ಸಾರ್ವಜನಿಕ